ಸರ್ ಇವಾಗ ಇಲ್ಲಿ ದೇವೇಗೌಡರ ಸರ್ನ ಮೀಟ್ ಮಾಡಿದ್ರೆ ಏನ್ ಮಾತಾಡಿದ್ರು? ಅವ್ರು ಬೇರೆ ಏನು ಮಾತಾಡಿಲ್ಲ, ಆಶೀರ್ವಾದ ಮಾಡಿದ್ರು. ಒಳ್ಳೇದಾಗ್ಲಿ, ಗೆದ್ದು ಬನ್ನಿ, ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಒಟ್ಟಾಗಿ ಕೆಲಸ ಮಾಡಿ ಗೆದ್ದು ಬನ್ನಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಸರ್, ಈ ಕೇಸಲ್ಲಿ ಸಹಜವಾಗಿ ಅವ್ರಿಗೆ ಏನು ಮನಸ್ಸು ನೋವಾಗಿದೆಯಾ ಸರ್? ರೇವಣ್ಣ ಅವ್ರ ಬಂಧನ ಆಗಿದ್ದ ವಿಚಾರ ಅಲ್ಲ, ಈ ಇನ್ಸಿಡೆಂಟೇ ಅವ್ರ ಮನಸ್ಸಿಗೆ ನೋವಾಗಿರ್ತಕ್ಕಂಥದ್ದು. ಬಹಳ ನೋವಿನಲ್ಲೇ ಇನ್ನೂ ಕೂಡ ಅವ್ರಿಗೆ ಫ್ರೀ ಆಗಿಲ್ಲ, ಇನ್ನೂ ಕೂಡ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಪ್ರಜ್ವಲ್ ಕೇಸಲ್ಲಿ ಜೆಡಿಎಸ್ ಸ್ಟ್ಯಾಂಡ್ ಏನು? ಈಗ ರೇವಣ್ಣ ಅವರು ಹೊರಗಡೆ ಬಂದ್ರು, ನಿಮ್ಮ ಸ್ಟ್ಯಾಂಡ್? ನಮ್ಮ ಸ್ಟ್ಯಾಂಡು ಪ್ರಥಮದಿಂದ ಒಂದೇ ಇದೆ. ತಪ್ಪು ಮಾಡಿದ್ದರೆ 100ಕ್ಕೆ 100 ಶಿಕ್ಷೆ ಆಗಲಿ ಅಂತಕ್ಕಂಥ ತೀರ್ಮಾನವನ್ನ ನಮ್ಮ ನಾಯಕರಾದಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷ ನಾನು ಹೇಳಿದ್ದೇವೆ. ಅವ್ರನ್ನ ಪಕ್ಷದಿಂದ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಇನ್ನೇನಿದ್ರು ಕೂಡ ಸರ್ಕಾರದ ಜವಾಬ್ದಾರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.